Next example, type 3, find Laplace of t raised to n. So solution, the concept idra magaithi, Laplace of t raised to n means Laplace of f of t. ಅಂದರೆ ಇದನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ by using formula for definition of Laplace. We know that Laplace of f of t integration of 0 to infinity e raised to minus of st into f of t dt. ರೈಟಾ? ಇದೇ ಫಾರ್ಮುಲಾ ಯಾಕೆ ಯೂಸ್ ಮಾಡ್ಕೊಂಡಿನಿ ಅಂದರೆ ಬಿಕಾಸ್ ಆಫ್ ಲ್ಯಾಪ್ಲಾಸ್ ಎಲ್ ಆಫ್ ಎಫ್ ಆಫ್ ಟಿ ಇರೋದ್ರಿಂದ ಬೈ ಯೂಸಿಂಗ್ ಡೆಫಿನೇಷನ್ ಆಫ್ ಲ್ಯಾಪ್ಲಾಸ್. ಅದಕ್ಕೆ ಎಫ್ ಆಫ್ ಟಿ ಅಂದರೆ ಟಿ ರೇಸ್ ಟು ಎನ್, ಎಲ್ ಆಫ್ ಟಿ ರೇಸ್ ಟು ಎನ್ ಇಂಟಿಗ್ರೇಷನ್ ಆಫ್ 0 ಟು ಇನ್ಫಿನಿಟಿ ಇ ರೇಸ್ ಟು ಮೈನಸ್ ಆಫ್ ಎಸ್ ಟಿ ರೇಸ್ ಟು ಎನ್ ಇಂಟು ಡಿ ಟಿ ಐ. ಇದನ್ನು ಇಂಟಿಗ್ರೇಷನ್ ಮಾಡ್ಕೋಬೇಕು, ಹೈಲೈಟ್ ಫಾರ್ಮ್ ಯೂಸ್ ಮಾಡ್ಕೋಬೇಕು. ಅವಾಗ ಇದು ಯು ಆಗುತ್ತೆ, ಇದು ವಿ ಆಗುತ್ತೆ, ನಿಮ್ಗೆ ಬರ್ತಾವೆ. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ದಟ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಟಿ ರೇಸ್ ಟು ಎನ್ ಇ ರೇಸ್ ಟು ಮೈನಸ್ ಆಫ್ ಎಸ್ ಟಿ ಇಂಟು ಡಿ ಟಿ, ಯು ಇಂಟು ವಿ ಫಾರ್ಮ್. ಸೊ ಫಾರ್ಮುಲಾ, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇ ರೇಸ್ ಟು ಮೈನಸ್ ಆಫ್ ಎಸ್ ಟಿ ಡಿವೈಡೆಡ್ ಬೈ ಮೈನಸ್ ಎಸ್ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟು ಮೈನಸ್ integrand 0 to infinity integrand of second function as it is divided by minus s into differentiation of this n into t raised to n minus 1 into dti. ಇದನ್ನು ಅಪ್ಪರ್ ಲಿಮಿಟ್ ತುಂಬಿದರೆ e raised to minus infinity t 0 it is infinity ಅಂದರೆ 0 into infinity ಬಂತು by using L hospital rule. ಸೊ ದಿಸ್ ವ್ಯಾಲ್ಯೂ is 0. ಲೋವರ್ ಲಿಮಿಟ್ t ಇದೆಲ್ಲ 0 ಹಾಕೊಂಡ್ಬಿಟ್ರೆ ವಾಶ್ ಔಟ್ ಆಗುತ್ತೆ, ಅದು ಕಂಪ್ಲೀಟ್ 0 ಆಗಿಬಿಡುತ್ತೆ. Minus into minus it is plus. So n divided by s integration of 0 to infinity t raised to n minus 1 e raised to minus of st into dt. ಇದು 0 ಯಾಕೆ ಬಂತಂದ್ರೆ ಅಪ್ಪರ್ ಲಿಮಿಟ್ ತುಂಬ್ಕೋರಿ, ಇ ರೇಸ್ ಟು ಮೈನಸ್ ಇನ್ಫಿನಿಟಿ ಏನು 0 ಆಯಿತು, ಇದು ಇನ್ಫಿನಿಟಿ ಆಯಿತು, ಅಂದರೆ 0 ಇಂಟು ಇನ್ಫಿನಿಟಿ ಆಯಿತು. ಫಸ್ಟ್ ನಿಮಗೆ ಕಲ್ತಿದ್ರಲ್ಲ ಎಲ್ ಹಾಸ್ಪಿಟಲ್ ರೂಲ್. ಸೊ ಆ ಫಾರ್ಮುಲಾ ಹಚ್ಚಿದ್ರೆ ಇದ್ರದ್ದು ವ್ಯಾಲ್ಯೂ 0 ಆಗುತ್ತೆ. ನೆನ್ಬಿಟ್ಟು ನಾವು ನೋಡ್ಸ್ತಾ ಬರ್ಸಿನಿ ಅಲ್ಲ ಡೀಟೇಲಾಗಿ. n by s ಕಾನ್ಸ್ಟೆಂಟ್ ಅದ ಹೊರಗೆ ಮೈನಸ್ ಇಂಟು ಮೈನಸ್ ಇಟ್ ಈಸ್ ಪ್ಲಸ್. ಸೊ ಟಿ ರೇಸ್ ಟು ಎನ್ ಮೈನಸ್ 1 ಇಂಟು ಇ ರೇಸ್ ಟು ಮೈನಸ್ ಆಫ್ ಎಸ್ ಟಿ. ಯಾಕೆ ಹಿಂಗೆ ಉಲ್ಟಾ ಬರ್ಕೊಂಡಿನಿ ಅಂದರೆ ಹೈಲೈಟ್ ಫಾರ್ಮ್ ಹಚ್ಚಿದ್ರೆ ಫಸ್ಟ್ ಫಂಕ್ಷನ್ನು ಇದು ಬರ್ತೈತಿ, ಸೆಕೆಂಡ್ ಫಂಕ್ಷನ್ ಇದಾಗುತ್ತೆ, ಅದನ್ನು ಡೈರೆಕ್ಟ್ ಹಚ್ಕೊಂಡ್ಬಿಟ್ಟಿವಿ ಯು ಇಂಟು ವಿ. ಸೊ ಮತ್ತೆ ಹೊಳ್ಳಿ ಇದನ್ನು ಏನು ಮಾಡ್ಕೋಬೇಕು, ಹೈಲೈಟ್ ಫಾರ್ಮ್ ಹಚ್ಕೋಬೇಕು. ಅಗೇನ್ ಇಂಟಿಗ್ರೇಷನ್. ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ integrand of second function as it is e raised to minus of st divided by minus s into differentiation of this n minus 1 into t raised to n minus of 2 dt. So either the limit value 0 to infinity. So upper limit minus of lower limit e raised to minus infinity. So it is 0, it is infinity, 0 into infinity L hospital rule, this value is 0. So lower limit it is 0. So then simplify, so that equal to n divided by s into minus it is plus n minus 1 divided by s into integration of 0 to infinity t raised to n minus 2 into e raised to minus of st dt. So simplify ಮಾಡಿದ್ರೆ n into n minus 1 divided by s into s square 0 to infinity t raised to n minus 2 e raised to minus of st dt. ಫಸ್ಟ್ ಟೈಮ್ ಇಂಟಿಗ್ರೇಷನ್ ಮಾಡಿದ್ರೆ ಎನ್ ಬೈ ಎಸ್ ಬಂತು. ಸೆಕೆಂಡ್ ಟೈಮ್ ಇಂಟಿಗ್ರೇಷನ್ ಮಾಡಿದ್ರೆ ಎನ್ ಇಂಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಬಂತು. ಥರ್ಡ್ ಟೈಮ್ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರ್ತೈತೆ ಅಂದರೆ ಎನ್ ಇಂಟು ಎನ್ ಮೈನಸ್ 1 ಎನ್ ಮೈನಸ್ 2 ಡಿವೈಡೆಡ್ ಬೈ ಎಸ್ ಕ್ಯೂ ಇಂಟಿಗ್ರೇಷನ್ ಆಫ್ 0 ಟು ಇನ್ಫಿನಿಟಿ. ಸೆಕೆಂಡ್ ಟೈಮ್ ಮಾಡಿದ್ರೆ ಎನ್ ಮೈನಸ್ 2, ಥರ್ಡ್ ಟೈಮ್ ಮಾಡಿದ್ರೆ ಎನ್ ಮೈನಸ್ 3 ಇಂಟು ಇ ರೇಸ್ ಟು ಮೈನಸ್ ಆಫ್ ಎಸ್ ಟಿ ಡಿ ಟಿ ಬಂತು. ಹಂಗೆ ಸೋ ಆನ್ ಅಪ್ ಟು ಎನ್ ಟೈಮ್ ಮಾಡಿದ್ರೆ n into n minus 1 n minus 2 n minus 3 it is n factorial. So it is s square s cube so on like this, it is s raised to n into integration of 0 to infinity. Third time ಮಾಡಿದ್ರೆ n minus 3, second time ಮಾಡಿದ್ರೆ n minus 2, fourth time fifth time it is t raised to n minus n e raised to minus of st dt. ಇದೇನಾಗುತ್ತೆ, ಇದು 0 ಆಗುತ್ತೆ. ಸೊ t raised to 0 ವ್ಯಾಲ್ಯೂ is 1 ಆಗುತ್ತೆ. ಇಂಟಿಗ್ರೇಷನ್ ಆಫ್ e raised to minus st ಸಿಂಪ್ಲಿಫೈ ಮಾಡಿದ್ರೆ n factorial divided by s raised to n into, so this is Laplace, it is 1 by s ಬರ್ತೈತಿ, ಅಂದರೆ n factorial divided by s raised to n plus 1 ಬಂತು ಆನ್ಸರ್. ಅಂದರೆ ಫಾರ್ಮುಲಾ ಆಫ್ ಲ್ಯಾಪ್ಲಾಸ್ ಆಫ್ ಟಿ ರೇಸ್ ಟು ಎನ್ ಈಸ್,
So n factorial divided by s raised to n plus 1. This is the solution.